ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ವಿಚಾರದ ಬಗ್ಗೆ ಏರ್ಪೋರ್ಟ್ ನ ನಿರ್ದೇಶಕರು ರಾಧಾಕೃಷ್ಣನ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ. ರನ್ವೇ ವಿಸ್ತರಣೆಗೆ ಈಗ ನಮ್ಮ ರನ್ವೇ 8000 ಫೀಟ್ ಇದೆ. ಅದು 11,300 ಫೀಟ್ಗೆ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಪ್ರಪೋಸಲ್ ಕೊಟ್ಟಿದ್ವಿ. ಅದಕ್ಕೆ ಸುಮಾರು 280 ಎಕರೆ ಬೇಕು ಅಂತಂದು ನಾವು ಅಸೆಸ್ ಮಾಡಿ ಕೊಟ್ಟಿದ್ವಿ. ನಮ್ಮ ಮಾಸ್ಟರ್ ಪ್ಲಾನ್ ಎಲ್ಲ ನಮ್ಮ ಡೆಲ್ಲಿ ಏರ್ಪೋರ್ಟ್ ಅಥಾರಿಟಿ ಹೆಡ್ ಕ್ವಾರ್ಟರ್ಸ್ ಅಪ್ರೂವ್ ಮಾಡಿತ್ತು. ಅದನ್ನ ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ. ಓಕೆ, ಈಗ ಯಾವಾಗ ಆಗಬಹುದು ಅಂತ ಏನಾದರೂ ಇದೆಯಾ ಅಥವಾ ಭೂಮಿ ಸ್ವಾಧೀನ? ಈಗ ಭೂಮಿ ಅಕ್ವಿಷನ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಮೇಲಿದೆ. ಅದು ಅಕ್ವೈರ್ ಮಾಡಿದ ನಂತರ ಏರ್ಪೋರ್ಟ್ ಅಥಾರಿಟಿ ಇಲ್ಲಾಂದ್ರೆ ಮಿನಿಸ್ಟ್ರಿ ಆಫ್ ಸಿವಿಲೈಸೇಷನ್ ಇದನ್ನ ಫರ್ದರ್ ಟೇಕಪ್ ಮಾಡಬಹುದು. ಓಕೆ, ಇನ್ನು ಟ್ಯಾಕ್ಸಿವೇ ಕಾಮಗಾರಿ ಬಾಕಿ ಉಳಿದಿದೆ ಸರ್, ಅದು ಯಾವಾಗ ಆಗ್ಬಹುದು ಅಂತ? ಅದು ಫೆಬ್ರವರಿ 2016ಗೆ ಈಗ ನಡೀತಾ ಇದೆ. ಶೆಡ್ಯೂಲ್ ಡೇಟ್ ಫೆಬ್ರವರಿ 2016ಗೆ ಕಂಪ್ಲೀಟ್ ಆಗಬಹುದು. ಈಗ ಇನ್ ಪ್ರೋಗ್ರೆಸ್ ಎಲ್ಲ ಪ್ರಾಪರ್ ಆಗಿ ಹೋಗ್ತಾ ಇದೆ, ಅಂದ್ರೆ ಇನ್ ಟೈಮ್ ನಲ್ಲೇ ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಕಂಟ್ರೋಲ್ ಟವರ್ ಮತ್ತು ಏರಿಯಾ ಕಂಟ್ರೋಲ್ ಟವರ್ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗುವಂತದ್ದು ಏನಾದ್ರು ಇದೆಯಾ? ಈಗ ಕಂಟ್ರೋಲ್ ಟವರ್ ನಾವು ಆಲ್ರೆಡಿ ಹೊಸ ಇದರಲ್ಲಿ ಸ್ಟಾರ್ಟ್ ಮಾಡಿದೀವಿ. ಕಂಟ್ರೋಲ್ ಟವರ್ ಹಳೆ ಕಂಟ್ರೋಲ್ ಟವರ್ ತೆಗೆದ್ಬಿಟ್ಟು ಹೊಸ ಬಿಲ್ಡಿಂಗ್ ಹೊಸ ಕಂಟ್ರೋಲ್ ಟವರ್ ಕಟ್ಟಿದೀವಲ್ಲ. ಈ ಕಂಟ್ರೋಲ್ ಟವರ್ ಹೊಸ ಕಂಟ್ರೋಲ್ ಟವರ್ ಇಂದನೇ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಜನವರಿ 10th ಇಂದನೇ ಹೊಸ ಕಂಟ್ರೋಲ್ ಟವರ್ ಶುರು ಆಯ್ತು. ಓಕೆ, ಅಂದ್ರೆ ಏರಿಯಾ ಕಂಟ್ರೋಲ್ ಸೆಂಟರ್ ಕೂಡ ಏರಿಯಾ ಕಂಟ್ರೋಲ್ ಸೆಂಟರ್ ನ ಶಿಫ್ಟ್ ಮಾಡ್ಬೇಕು. ಈಗ ಹಳೆ ಬಿಲ್ಡಿಂಗ್ ನಲ್ಲಿ ಇದೆ. ಆ ಶಿಫ್ಟಿಂಗ್ ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ರಿಸಾಲ್ವ್ ಮಾಡ್ತಾ ಇದ್ದಾರೆ. ಇನ್ನೊಂದು 2 ತಿಂಗಳು ಆಗ್ಬೋದು ಅದಕ್ಕೆ. ಓಕೆ, ಈಗ ಅಲ್ಲಿ ರಸ್ತೆ ಸಂಪರ್ಕ ಏನಿದೆ, ಡೆಕ್ಕನ್ ಪಾರ್ಕ್ ನಿಂದ ಮಾಡುವಂತ ರಸ್ತೆ ಸಂಪರ್ಕ ಅದೀಗ ಹಾಗೆ ಉಳ್ಕೊಂಡು ಬಿಟ್ಟಿದೆ. ಅದು ಯಾರು ಮಾಡ್ಬೇಕಾಗಿರೋದು ಅಂತ? ಡೆಕ್ಕನ್ ಪಾರ್ಕ್ ಬೇರೆ ಕಡೆ ಇರೋದು, ಟವರ್ ಬೇರೆ ಕಡೆ ಇರೋದು. ಅಲ್ಲಲ್ಲ, ನಾನು ಹೇಳ್ತಾ ಇರುವಂತದ್ದು ಈಗ ಇನ್ನೊಂದು ಡೆಕ್ಕನ್ ಪಾರ್ಕ್ ಅದು ಸಂಪರ್ಕ ಇದು ಏರ್ಪೋರ್ಟ್ ಇಂದ ರೋಡ್ ಅಲ್ವಾ? ಹೌದು ಹೌದು. ಆ ರೋಡ್ ಅನ್ನು ಆಕ್ಚುಲಿ KRDCL ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಅದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಅವರು ಮಾಡ್ತಾ ಇದಾರೆ ಆ ರೋಡ್ ಅನ್ನ. ಸರಿ, ಸ್ಟೇಟ್ ಗವರ್ಮೆಂಟ್ ಫಂಡ್ ಕೊಟ್ಟಿದೆ ಅದಕ್ಕೆ ಎಲ್ಲ ಅರೌಂಡ್ 11 crores ಏನೋ. ಆಕ್ಚುಲಿ 2010 ನಿಂದ ಅದು ಆಗ್ಬೇಕಂತದ್ದು ಈಗಲೂ ಕೂಡ ಆಗ್ತಾನೆ ಇದೆ, ಬಟ್ ಕಾಮಗಾರಿ ಆಗ್ತಾ ಇಲ್ಲ ಅಂತ ಅನ್ನುವಂಥದ್ದು. ಸ್ಲೋ ಆಗಿ ಹೋಗ್ತಾ ಇದೆ. ಅದ್ರ ಜೊತೆಯಲ್ಲಿ ಮರಕಡದಲ್ಲಿ ಏನೋ ರೋಡ್, ಕಾಂಕ್ರೀಟ್ ರೋಡ್, 4-way ಕಾಂಕ್ರೀಟ್ ರೋಡ್, ಅಲ್ಲಿ ಅದು ಕೂಡ ಉಳ್ಕೊಂಡಿದೆ. ಸಿಟಿ ಕಾರ್ಪೊರೇಷನ್ ಮತ್ತೆ ಇನ್ನು ಉಳಿದದ್ದನ್ನ ಯಾರು ಮಾಡ್ಬೇಕಾಗಿದೆ ಸರ್? ಅದು ಜಿಲ್ಲಾ ಪಂಚಾಯತ್ ಅಥವಾ PWD ಯಾರು ಮಾಡ್ಬೇಕಾಗಿದೆ? ಬ್ರಿಡ್ಜ್ ಆ ಕಡೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ, ಬ್ರಿಡ್ಜ್ ಈ ಕಡೆ ಜಿಲ್ಲಾ ಪರಿಷತ್ಗೆ, ಜಿಲ್ಲಾ ಪಂಚಾಯತಿಗೆ. ಏನಾದ್ರೂ ಅವರು ಬ್ರಿಡ್ಜ್ ಇಂದ ಈ ಕಡೆ ಅಂದ್ರೆ ಏರ್ಪೋರ್ಟ್ ಸೈಡ್ ಅದು ಮೋಸ್ಟ್ಲಿ ಸ್ಟೇಟ್ ಹೈವೇ ಇರುತ್ತೆ. ಅದು ಕಟೀಲ್ ಸ್ಟೇಟ್ ಹೈವೇ, ಮಂಗಳೂರು ಕಟೀಲ್ ಸ್ಟೇಟ್ ಹೈವೇ ಇರ್ಬೋದು. ಓಕೆ, ಬ್ರಿಡ್ಜ್ ಆ ಕಡೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಲಿಮಿಟ್ಸ್ ಎಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ ಬರುತ್ತೆ. ಓಕೆ, ಎಸ್, ಈ ಬಗ್ಗೆ ಇನ್ನಷ್ಟು ಸರ್ ಅದೇ ಆಗ್ಲೇ ಅವರು ಪ್ರಸ್ತಾಪ ಮಾಡಿದ್ರು. ಜನಾರ್ದನ ಪೂಜಾರಿ ಅವರು, ವೀರಪ್ಪ ಮೊಯ್ಲಿ ಅವರು ಆ ಸಂದರ್ಭದಲ್ಲಿ ಇದ್ದಂತ ಆಸಕ್ತಿ ಈಗಿನ ರಾಜಕಾರಣಿಗಳು ಕಳ್ಕೊಂಡದ್ದು ಯಾಕೆ? ಈ ವಿಚಾರದಲ್ಲಿ ಆಸಕ್ತಿ ಕಳೆದುಕೊಂಡ ರೀತಿಯಲ್ಲಿ ಇದ್ದಾರೆ. ನಾನು ಸಂಸದರು ಇರಬಹುದು, ಇಲ್ಲಿನ ಉಸ್ತುವಾರಿ ಸಚಿವರು ಇರಬಹುದು, ಯಾಕೆ ಒಂದ್ ರೀತಿಯಲ್ಲಿ ಆಸಕ್ತಿ ಕಳೆದುಕೊಂಡು ಬಂದಾಯ್ತು, ಇನ್ನು ಅದು ಅದರಷ್ಟಕ್ಕೆ ಇದ್ದು ಬಿಡ್ತದೆ, ಈ ಮನಸ್ಥಿತಿಯ ಅಂತ? ಇಲ್ಲ, ನಾನು ಹೇಳೋದಾದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಸರ್ಕಾರದಲ್ಲಿ ಖಾಲಿ ನಾವು ಅಪ್ಲಿಕೇಶನ್ ಬರೆದಾಕಿ ಫೈಲ್ ಕಳಿಸಿದರೆ ಆಗೋದಿಲ್ಲ. ಫಾಲೋ ಅಪ್ ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಫಾಲೋ ಅಪ್ ಆ್ಯಕ್ಷನ್ಸ್ ಇಲ್ಲದಿದ್ದರೆ ಈಗ ರಕ್ಷಿತ್ ಯಾವುದೇ ಕೆಲಸ ಸಹ ಆಗೋದಿಲ್ಲ. ನಾನು ನಿಜವಾಗಿ ಹೇಳ್ತೇನೆ. ನಾನು ಎಷ್ಟೋ ದೊಡ್ಡ ಮಿನಿಸ್ಟರ್ ಆಗಲಿ, ಅವರಲ್ಲಿ ಯಾವುದಾಗಲಿ, ಅವರೊಂದು ಫೈಲ್ ಸೈನ್ ಮಾಡಿ ಕಳಿಸಿದ ಕೂಡಲೇ ಅದು ನಿಮಗೆ ನಾಳೆನೇ ಆರ್ಡರ್ ಸಿಕ್ಕೋದಿಲ್ಲ, ಅನ್ಲೆಸ್ ಅದರ ಹಿಂದ್ಗಡೆಯಲ್ಲಿ ನಾವು ಹೋಗ್ತಾ ಇರಬೇಕು. ಅದು ಎಲ್ಲಿದೆ ಅಂತ ಹುಡುಕಿ ಮಾಡಿದರೆ ಮಾತ್ರ ನಮಗೆ ಆಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಾಗ MR ವಾಸುದೇವರು ಕೊಟ್ಟಂಥ ನಮಗೆ ಒಂದು ಬೆಂಬಲ ಮತ್ತು ಒಂದು ಫಾಲೋ ಅಪ್ ಆ್ಯಕ್ಷನ್ ಉಂಟಲ್ಲ. ಇವತ್ತು ಮಂಗಳೂರಿನಲ್ಲಿ ಏರ್ಪೋರ್ಟ್ ಬಂದಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡಿಕ್ಲೇರ್ ಆಯಿತು. 15 ವರ್ಷದಿಂದ ಇದು ಅವಗಣನೆಗೆ ಈಡಾದಂಥ ಒಂದು ಏರ್ಪೋರ್ಟು. ಇವರು ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ನಮಗೆ ಫಾಲೋ ಅಪ್ಪಿಗೆ ನಮಗೆ ಆಗಾಗ ಚುಚ್ತಾ ಇದ್ದರು. ಬಂದ ಎಲ್ಲ ಇವರನ್ನು ಯಾರು ನಮ್ಮ ಜನನಾಯಕರುಗಳನ್ನು ಡೆಲ್ಲಿಯಿಂದ ಬರಲಿ ಬೆಂಗಳೂರಿಂದ ಬರಲಿ ಹೇಳ್ತಾ ಇದ್ರು. ನಾವು ಅದನ್ನು ಆಗಬೇಕು ಅಂತ ಹೇಳ್ತಿದ್ವಿ. ಈಗ ನೀವು ಈಗಾಗಲೇ ಹೇಳಿದ್ರಿ, ಮಣಿಪಾಲದಿಂದ ಡೈರೆಕ್ಟ್ ಏರ್ಪೋರ್ಟ್ಗೆ ರೋಡ್, ಮುಲ್ಕಿವರೆಗೆ 66, ನ್ಯಾಷನಲ್ ಹೈವೇ 66 ಬಂದಿದೆ. ಅಲ್ಲಿಂದ ಕಿನ್ನಿಗೋಳಿ, ಕಟೀಲ್ ಮತ್ತು ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಒಂದು ರೋಡನ್ನು ಮಾಡಬೇಕು ಅಂತೇಳಿ ಇದೇ ವೀರಪ್ಪ ಮೊಯ್ಲಿ ಅವರು ನಮಗೆ, ಯಾಕಂತ ಹೇಳಿದರೆ ಗೋಕುಲ್ ದಾಸ್ ಅಂತೇಳಿ ನಮ್ಮ ಕರ್ನಾಟಕದ ಸೀನಿಯರ್ IAS ಆಫೀಸರ್ಸ್ ನ್ಯಾಷನಲ್ ಹೈವೇ ಇದರಲ್ಲಿ NHA ಇದ್ರೆ ಆಫೀಸರ್ ಆಗಿ ಡೆಲ್ಲಿಯಲ್ಲಿ, ಆಗ ಅವರಿದ್ದಾಗ ನಾವು
ನಾನೇ ಆಸ್ ಎ ಇಂಜಿನಿಯರ್, ನಾನು ಮತ್ತು ಧರ್ಮರಾಜ್ ಇವರು ಆ ರೋಡಲ್ಲಿ ಮುಲ್ಕಿಯಿಂದ ಅಲ್ಲಿಗೆ ಬೇಕಾದ ಸರ್ವೆ ಮಾಡಿಬಿಟ್ಟು ಒಂದು ರಿಪೋರ್ಟ್ ಕೊಡಿಸಿದ್ದೇವೆ. ಅದನ್ನೀಗ ಫೋರ್ವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅದನ್ನ ಅಟ್ಲೀಸ್ಟ್ ಈಗ ಒಂದು ಡೆವಲಪ್ ಮಾಡಿ ಒಂದು ಏರ್ಪೋರ್ಟಿಗೆ ನಿಯರೆಸ್ಟ್ ರೋಡ್ ಅಂತೇಳಿ ಮಾಡಿದ್ದೇವೆ. ಇದು ಉಡುಪಿಯಿಂದ ಏರ್ಪೋರ್ಟಿಗೆ ಬರುವಂತಕ್ಕಂಥ ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ಏರ್ಪೋರ್ಟ್ ರೋಡ್ ಇದೆ, ಅದನ್ನು ನಾವು ಡೆವಲಪ್ ಮಾಡಬೇಕಾದದ್ದು ನಮ್ಮ ಕರ್ನಾಟಕ ಸರ್ಕಾರ. ಇದು ಯಾವುದು ಮುಲ್ಕಿ, ಕಿನ್ನಿಗೋಳಿ, ಕಟೀಲ್ ಮತ್ತು ಏರ್ಪೋರ್ಟಿಗೆ, ಬಜ್ಪೆ ಏರ್ಪೋರ್ಟಿಗೆ ಸೈಡಿಗೆ. ಎಸ್ ನೀವು ನಾನು ಅದೇ ಕೇಳಿ ಅಂತದ್ದು, ವೀರಪ್ಪ ಮೊಯ್ಲಿ ಆಗಿರ್ಬೋದು, ಜನಾರ್ದನ ಪೂಜಾರಿ, ಆ ನಂತರದ ಜನರೇಷನ್ಗೆ ಯಾಕೆ ಆಗಿದೆ ಬೇಡ ಅಂತ ಆದದ್ದು? ಇಲ್ಲ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಆಸಕ್ತಿ ಕಳೆದುಕೊಂಡದ್ದು, ಆಸಕ್ತಿ ಕಳೆದುಕೊಂಡದ್ದು ಆಸಕ್ತಿ ಕಳೆದುಕೊಂಡದಂತ ಹೇಳಿ ನಾನು ಈಗಾಗಲೇ ಹೇಳಿದೆ ನಿಮ್ಗೆ. ಯಾವುದೇ ಕೆಲಸ ಆಗ್ಬೇಕಾದ್ರೆ ಫಾಲೋ ಅಪ್ ಆಗ್ಬೇಕಾಗಿದೆ. ಈಗ ಇವರು ಆಗಲಿ, DGCA ಆಗಲಿ, ಇಲ್ಲದ್ರೆ ನಮಗೆ ಏರ್ವೇಸ್ ನಮ್ಮ ಏವಿಯೇಷನ್ ಮಿನಿಸ್ಟ್ರಿ ಆಗಲಿ, ಈ ಸಂಪರ್ಕವನ್ನು ತುಂಬಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ರೆ ಮಾತ್ರ ಅಲ್ಲಿ ಕೆಲಸ ಆಗ್ತದೆ. ವಾಸುದೇವ್ ಅವರು ಇರಬೇಕಾದ್ರೆ ಆಗ್ತಾ ಇದ್ದಂತ ಕೆಲಸಗಳು ಈಗ ಆಗ್ತಾ ಇಲ್ಲ, ಒಳಗೆ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದೆ. ವಾಸುದೇವ್ ಅವರು ಇದ್ದಾಗ ಮಾಡಿದಂತ ಕೆಲಸವನ್ನು ಮಾಡತಕ್ಕಂತ ಒಂದು ಕೆಲಸವನ್ನು ಬೇರೊಬ್ರು ಮಾಡ್ಬೇಕು. ಈಗ ಅದನ್ನು ಆಗ್ತಾ ಇಲ್ಲ ಅಂತ ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅವರ ಟರ್ಮಿನಲ್ಲಿ ಅವರೊಂದು ಆಫೀಸರ್ ಆಗಿದ್ರು, ಅವರಿಗೆ ಇನ್ನೊಂದು ಅಡ್ವಾಂಟೇಜ್ ಇತ್ತು. ಯಾಕಂದ್ರೆ ಅವರು ನಮ್ಮವರೇ, ನನ್ನ ಜಾಗವನ್ನು ಇಂಪ್ರೂವ್ ಮಾಡ್ಬೇಕಂತೇಳಿ ಒಂದು ಇಂಟ್ರೆಸ್ಟ್ ಅವರ ಹತ್ರ ಇತ್ತು. ಮನಸ್ಸು ಆ ನಮೂನೆಯಲ್ಲಿ ದೃಢವಾಗಿತ್ತು. ನಾನು ಬಂದಾಗ ನನ್ನ ಜಾಗದಲ್ಲಿ ನಾನೇನಾದ್ರೂ ಒಂದು ಕೆಲಸ ಮಾಡಬೇಕು, ಅದನ್ನು ಮಾಡಿದ್ದಾರೆ ರಾತ್ರಿಗಳು. ಈಗಿನ ಅವರು ಇಚ್ಛಾಶಕ್ತಿಯನ್ನು ಅವರು ಬೆಳೆಸ್ಕೊಳ್ಬೇಕಾಗಿತ್ತು. ಅದು ನೀವು ಹೇಳಿದಾಗ ಎಸ್ ಸರ್, ಅದೇ ನಾನು ಕೇಳುವಂಥದ್ದು. ಈಗಿನ ರಾಜಕೀಯ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆದ್ದಾಗಿರ್ಬೋದು, ಕೇವಲ ವಿಮಾನದಲ್ಲಿ ಹತ್ತಿ ಹೋಗೋದಕ್ಕಷ್ಟೇ ಅದರ ಮೇಲೆ ಪ್ರೀತಿಯೋ ಅಥವಾ ಆಸಕ್ತಿ ಇಟ್ಟುಕೊಂಡಿದ್ದಾರಾ ಅನ್ನುವಂಥದ್ದು ಪ್ರಶ್ನೆ. ಇಲ್ಲ, ಹಾಗೇನಿಲ್ಲ. ಎಲ್ಲ ಪಾರ್ಟಿಗಳನ್ನು ತುಂಬಾ ಕೆಲಸ ಮಾಡಿದ್ದಾರೆ, ನಾನು ನೋಡಿದ್ದೇನೆ ಅವ್ರಗಳಿಗೆ. ನಾನು ಅಂಧ ಕಾಲത്തിൽ ಈಗ ನಡೀತಾ ಇದೆ ಸರ್. ಇಲ್ಲ ಹಾಗಲ್ಲ, ಒಳ್ಳೆ ಜನಗಳು, ನನಗೆ ಒಳ್ಳೆ ಜನಗಳು ಸಿಕ್ಕರು ಕೋಆರ್ಡಿನೇಟ್ ಮಾಡೋದಕ್ಕೆ. ಅಲ್ಲಿ ಇಲ್ಲಿ ಯಾವುದೇ ಆಗ್ತಾ ಇತ್ತು, ಈಗ ಆಗ್ತಾ ಇಲ್ಲ ಆ ಪ್ರಶ್ನೆ. ಸ್ಟೇಟ್ ಗೌರ್ಮೆಂಟ್ ನಲ್ಲೂ ಸಿಕ್ಕಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಸಿಕ್ಕಿದ್ರು. ಅದು ಇಟ್ ಹ್ಯಾಪನ್. ಸೊ ಅವಾಗ ಏನಪ್ಪ, ನಾವು ಕನೆಕ್ಟ್ ಮಾಡುವಂತ ಏನು ಕೊಂಡಿಗಳಿದ್ವು ಗಟ್ಟಿ ಮಾಡ್ಕೊಂಡಿದ್ವಿ. ಅದೇ ಕೆಲಸ ಈಗಲೂ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅವಾಗ ಏನೊಂದು ರೋಷ ಇತ್ತು, ಇಂಟರ್ನ್ಯಾಷನಲ್ ಸ್ಟೇಟಸ್ ಬೇಕು. ಈಗ ಅದು ಅಷ್ಟೊಂದು ಇಂಟರ್ನ್ಯಾಷನಲ್ ಸ್ಟೇಟಸ್ ಬಂದ್ಮೇಲೆ ಉತ್ತರನ ಪೌರುಷ ಅಥವಾ ಆರಂಭ ಶೂರತ್ವ ಆಗಿತ್ತ, ಅದನ್ನ ಇನ್ನು ಉಳಿದಿರೋದನ್ನ ಬಲಪಡಿಸದೇ ಇದ್ರೆ ಬಂದಿರೋ ಸ್ಟೇಟಸ್ ಕಳ್ಕೊಳ್ಳುವಂತ ಸಂದರ್ಭ ಬರಬಾರ್ದು. ಅದಕ್ಕೋಸ್ಕರ ಇಲ್ಲಿ ಇರ್ತಕ್ಕಂಥ ಟ್ಯಾಕ್ಸಿ ವೇ ಗಟ್ಟಿ ಮಾಡೋದು, ಬೇರೆ ಇನ್ಫ್ರಾಸ್ಟ್ರಕ್ಚರ್ ತರೋದು, ಕಾರ್ಗೋ ಡೆವಲಪ್ಮೆಂಟ್ ಮಾಡೋದು, ನೆಟ್ವರ್ಕ್ ಆಫ್ ರೋಡ್ಗಳನ್ನು ತರೋದು, ಡಿಸಾಸ್ಟರ್ಗಳು ಆಗದೇ ಇರೋದಕ್ಕೆ ಏನೇನು ಪರಿಸ್ಥಿತಿ ಅವರು ಎನ್ಕ್ವೈರಿ ಕಮಿಟಿನಲ್ಲಿ ಹೇಳಿದ್ರು ಅವುಗಳನ್ನೆಲ್ಲ ತರಬೇಕು ನಾವೀಗ. ಒಂದು ನನಗೆ ಕ್ಲಾರಿಫೈ ಮಾಡಿಬಿಡಿ. ಈಗ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅನ್ನುವಂಥದ್ದು, ಮೂಲ ಸೌಕರ್ಯವನ್ನು ಒದಗಿಸುವಂಥದ್ದು ಅಥವಾ ಲ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಕೆಲಸ. ಅದೇ ಕೇಂದ್ರ ಏನು ಮಾಡ್ಬೇಕು ಇಲ್ಲಿ? ಕೇಂದ್ರ ಈಗ ಸಂಸದರ ಜವಾಬ್ದಾರಿಗಳು ಏನಿತ್ತು ಅಂದ್ರೆ 1 ವರ್ಷ ಆಯ್ತು, ಅವ್ರಿಗೆ 1 ವರ್ಷ ಅಲ್ಲ 6 ವರ್ಷ ಆಯ್ತು. ಏನು ಮಾಡಬೇಕಿತ್ತು ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇದೆ? ಇಲ್ಲ, ನಾನು ನಳಿನ್ ಕುಮಾರ್ ಕಟೀಲ್ ಅವರನ್ನು ಅವರಿಗೂ ತೊಂದರೆ ಕೊಟ್ಟಿದ್ದೇನೆ. ಅವರು ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ನಮ್ಮ ಮಾತುಗಳನ್ನು ಕೇಳ್ತಾ ಇದ್ರು, ಬರಿತಾ ಇದ್ರು. ಏನಪ್ಪಾ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ಫೋರ್ಸ್ಫುಲ್ ಆಗಿ ಹೇಳ್ಬೇಕಾದ್ರೆ ಏರ್ಪೋರ್ಟ್ ಡೈರೆಕ್ಟರ್ದು ಸ್ವಲ್ಪ ಕೆಲಸಗಳು ಇರ್ತವೆ, ಅಲ್ಲಿರ್ತಕ್ಕಂಥ ಬೇರೆ ಏಜೆನ್ಸಿಗಳದ್ದು ಕೆಲಸ ಇರುತ್ತೆ. ಆ ಎಲ್ಲ ಏಜೆನ್ಸಿಗಳು ಅದೇ ತರ ನೋಡ್ಬೇಕು. ಅದನ್ನ ಏರ್ ಇಂಡಿಯಾದವರು ಬರ್ತೀವಿ ಅನ್ಬೇಕು, ಆ ಏರ್ಕ್ರಾಫ್ಟ್ ಅವ್ರು ಏರ್ಲೈನ್ ಅವ್ರು ಬರಿಬೇಕು, ನಾವು ಮಂಗಳೂರು ಏರ್ಪೋರ್ಟ್ಗೆ ಆಪರೇಟ್ ಮಾಡಬೇಕು ಅಂತ ಇದ್ದೀವಿ, ದಯವಿಟ್ಟು ನಮಗೆ ಹೆಲ್ಪ್ ಕೊಡಿ ಅಂತ ಕೇಳಬೇಕು. ಅದಿಲ್ಲದೇನೆ ಬರೀ ಏರ್ಪೋರ್ಟ್ ಡೈರೆಕ್ಟರ್ಗಳು ಬರೆದ್ರೆ ಏನು ಉಪಯೋಗ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಚೇರ್ಮನ್ ಅಲ್ಲಿಂದ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈ ಏರ್ಲೈನ್ಸ್ಗಳಲ್ಲಿ ಇರ್ತಕ್ಕಂತಹ ಬೇರೆ ಇವ್ರನ್ನ ಏಜೆನ್ಸಿಗಳು ಅವರು ಸಹ ನಮ್ಗೆ ನೋ ವಿ ವಾಂಟ್ ಟು ಆಪರೇಟ್ ಟು ಮ್ಯಾಂಗ್ಳೂರ್, ಪ್ಲೀಸ್ ಗಿವ್ ಅಸ್ ಎ ಚಾನ್ಸ್ ಅಂತ ಹೇಳೋಂಗಿರ್ಬೇಕು. ಅವ್ರು ಬರಿಬೇಕು. ಆಗಾಗ ಅವ್ರು ಬರಿತಾ ಇಲ್ಲ, ಆ ಒಂದು ಉತ್ಸಾಹವನ್ನ ನಾವು ತರಬೇಕು. ಆಗಾಗ ಅವ್ರಿಗೆ ತೊಂದರೆ ಕೊಡ್ತಾ ಇರ್ಬೇಕು. ಸ್ವಾಮಿ ನೀವು ಯಾಕೆ ಬರ್ತಾ ಇಲ್ಲ, ವೈ ಡೋಂಟ್ ಯು ಆಪರೇಟ್ ಟು ಮ್ಯಾಂಗ್ಳೂರ್ ಅಂತ ಕೇಳ್ತಾ ಇರಬೇಕು. ಇದೆಲ್ಲದೂ ನಡಿಬೇಕಾದ್ರೆ ಅಲ್ಲೊಂದು ಪೊಲಿಟಿಕಲಿ ಸ್ಟ್ರಾಂಗ್ ಲಾಬಿ, ಅದು MLA ಗಳು ಇರ್ತಾರೆ, MP ಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ನಮ್ಮವರು ಸ್ವಲ್ಪ ಆದ್ರೂ ಕೇರಳದವರನ್ನು ನೋಡಿ ಕಲ್ತ್ಕೋಬೇಕಾದ್ರೆ. ಇವಾಗ ಕಡೆಯದಾಗಿ ಏನ್ ಆಗಬೇಕು ಅಂತ ಬಯಸ್ತೀರಿ? ನೀವು ಕೂಡ ಏರ್ಪೋರ್ಟಿನ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ. ಅವ್ರ ಬಗ್ಗೆ ನಾನು ಹೇಳ್ತೀನಿ. ಅವಾಗ 1 ವರ್ಷ ನಮ್ಮ ಮಂಗಳೂರು ಏರ್ಪೋರ್ಟ್ ನಲ್ಲಿ ಏನೋ ಡಿಸಾಸ್ಟರ್ ಆಯ್ತು. ಅದಾದ್ಮೇಲೆ ಮಂಗಳೂರು ಏರ್ಪೋರ್ಟ್ಗೆ ಆಪರೇಟೇ ಮಾಡಬಾರ್ದು ಅಂತಂದಾಗ ತೇಜೋಮಯ ಅವರು ಮಂಗಳೂರು ಏರ್ಪೋರ್ಟಿನ 60ನೇ ವರ್ಷ ಸೆಲಿಬ್ರೇಟ್ ಮಾಡೋದಕ್ಕೆ 1 ವರ್ಷದ ಕಾಲ ಕೆಲವು ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡ್ರು. ಏನ್ ಎಕ್ಸ್ಪೆಕ್ಟೇಷನ್ ಮುಂದಕ್ಕೆ ಏನು ಇದೆ ಎಕ್ಸ್ಪೆಕ್ಟೇಷನ್? ಅದು ದೇಶದಲ್ಲಿ ಎಲ್ಲೂ ಆಗಿರ್ಲಿಲ್ಲ ಸರ್, ಅಂತ ಒಂದು ಪ್ರೋಗ್ರಾಮ್ ಅನ್ನ ಅವ್ರು ಮಾಡಿದ್ರು. ಅದೊಂದು ಹೆಮ್ಮೆ ವಿಷಯ ಅಲ್ಲ, ಜನರಲ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿಂದಾಗಿ ಈಗ ನಮಗೆ ಒಂದು ಇದಾಯ್ತು. ಅದೇ 1 ವರ್ಷ ಅವ್ರು ಹೇಳಿದಾಗ ಇವರೇ ನಮಗೆ ಮಾರ್ಗದರ್ಶನ ಕೊಟ್ಟದ್ದು 60ನೇ ವರ್ಷ ಮಾಡಬೇಕು ಅಂತೇಳಿ.
ಈಗ ಇನ್ನೊಂದು ಏನಂತ ಹೇಳಿದ್ರೆ ನೀವು ಹೇಳಿದಾಗೆ ಏನು ಬೇಕು ಏನು ಈಗ immediate ನಾನು ಆಗಿ ಏನು ಈಗಾಗಲೇ ಹೇಳಿದ್ದೇನೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಪರಿಪೂರ್ಣತೆ ಅಲ್ಲ. ನಮ್ಮ ದೇಶದ ಏರ್ಕ್ರಾಫ್ಟ್ಗಳು ಮಾತ್ರ ಹೊರ ದೇಶಕ್ಕೆ ಹೋಗೋದಿಲ್ಲ, ಅಲ್ಲಿಯವರು ಕೂಡ ಇಲ್ಲಿ ಬರಬೇಕು. ಅಲ್ಲಿ ಬರಬೇಕಾದ್ರೆ ಅದಕ್ಕೆ ಹಲವಾರು ವಿಮಾನ ಕೂಡ ಒಮ್ಮೆ ಕ್ಯಾನ್ಸಲ್ ಆಗಿತ್ತು, ಆನಂತರ JR ಲೋಬೋ ಅವರು ಮತ್ತೆ ಇಂಡಿಯನ್ ಏರ್ಲೈನ್ಸ್ ನವರು ಕುವೈಟಿಗೆ ಹೋದ ಒಂದು ಇದನ್ನು ಅವರು ಚೇಂಜ್ ಮಾಡಿದ್ದು ಪುನಃ ಅವರು ತಂದ್ರೆ, ಯಾಕಂತೇಳಿ ಅವರು ಹೇಳ್ತಾರೆ ಏರ್ ಟ್ರಾಫಿಕ್ ನಮಗೆ ಬೇಕಾದಷ್ಟು ಲಾಭದಾಯಕ ಆಗಿ ಇರಲಿಲ್ಲ, ಅದರಿಂದಾಗಿ ನಾವು ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ, ಬಟ್ ವಿಷಯ ಅಷ್ಟಿತ್ತು. ಈಗ ನಮಗೆ ಜಜೀರಾ ಏರ್ಪೋರ್ಟ್ ಮತ್ತೆ ಏರ್ವೇಸ್ ಮತ್ತೆ ಇನ್ನು ಬೇರೆ ಬೇರೆ ಗಲ್ಫಿದ ಏರ್ಪೋರ್ಟ್ ಇವರು ಕಂಪನಿಯವರು ಭಾರತ ದೇಶದಲ್ಲಿ ಅದರಲ್ಲಿ ಮಂಗಳೂರಿಗೆ ಬರಿಗೆ ತಯಾರಾಗಿದ್ದಾರೆ. ಅದು ಬೇಕಾದಷ್ಟು ಮೀಟಿಂಗ್ಸ್ ಬಾಂಬೆಯಲ್ಲಿ ಆಗಿದೆ, ಇವರ ಟೈಮ್ನಲ್ಲಿ ಸಹ ಆಗಿದೆ. ಆಮೇಲೆ ನಮ್ಮ ಗಲ್ಫ್ ಇದರದ್ದು ಯಾವುದು ನಮ್ಮ ಗಲ್ಫ್ ಇವರದ್ದು ಅಸೋಸಿಯೇಷನ್ಗಳಿವೆ, ಕುವೈಟ್ನಲ್ಲಿದೆ, ಬೇರೆ ಬೇರೆ ಇದರಲ್ಲಿ ಅಲ್ಲಿದೆಲ್ಲ ಆಫೀಸ್ಗಳು ನಮ್ಮ ಆಫೀಸ್ ಬ್ಯಾರರ್ಸ್ ನಮ್ಮವರೇ, ನಮ್ಮಿಂದ ಹೋದವರು NRIs ಅವರಿಂದ ಎಲ್ಲ ಮಾಡಿಸಿಕೊಂಡು ನಾವು ಬೇಕಾದಷ್ಟು ಮಾಡಿದ್ದೇವೆ. ಆದರೆ ಅವರಿಗೆ ಪರ್ಮಿಷನ್ ಕೊಡಬೇಕಾದದ್ದು ನಮ್ಮ ಏವಿಯೇಷನ್ ಮಿನಿಸ್ಟ್ರಿಯಿಂದ, ಅಲ್ಲಿ ಅದು ಫೈಲ್ಗಳು ನಮಗೆ ಸಿಕ್ಕಲಿಲ್ಲ. ಈಗ ನಮ್ಮ ಭಾರತ ದೇಶದಲ್ಲಿ ನಮಗೆ ಈ ಫೈಲ್ಸ್ ಡಿಲೇ ಆದರೆ ನಮಗೆ ಕಾಯ್ಗಿದೆ, ಆದರೆ ಮಿಡ್ಲ್ ಈಸ್ಟ್ನ ಕಂಪನಿ ಅರಬ್ ದೇಶದ ಅವರಿಗೆ ಅಷ್ಟು ಡಿಲೇ ಆದಾಗ ಅವರಿಗೆ ಇಂಟ್ರೆಸ್ಟ್ ಉಳಿಯುವುದಿಲ್ಲ, ಅದರಿಂದ ಉಳಿಲಿಲ್ಲ. ಈಗ ಯಾವಾಗ ಅಲ್ಲಿಂದ ಬಂದರೆ ಒಂದೊಂದು ಹೆಸರು ಅಂತೇಳಿ ಅವರ ಇಕಾನಮಿ ಏರ್ಕ್ರಾಫ್ಟ್ನ ರೇಟಿಗೆ ನಮ್ಮವರು ಇದು ಕಾಂಪಿಟಿಷನ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅದರಿಂದಾಗಿ ಒಂದು ರೀತಿಯಲ್ಲಿ ಅದು ಒಂದು ನಮಗೆ ಬಂದ ಅನಧಿಕೃತ ನ್ಯೂಸ್ನ ಪ್ರಕಾರ ನಮ್ಮ ಈ ಇಂಡಿಯನ್ ಕಂಪನೀಸ್ಗಳು ಅದನ್ನು ಸ್ವಲ್ಪ ಡಿಲೇ ಮಾಡಿಸಿದ್ರು, ಅದರಿಂದಾಗಿ ಅವರು ಬರಲಿಲ್ಲ ಅಂತೇಳಿ. ಯಾಕೆಂದರೆ ಫೆಸಿಲಿಟೀಸ್ ಮತ್ತು ಇದರಲ್ಲಿ ಬಂದ ಪ್ಯಾಸೆಂಜರ್ಸ್ಗೆ ಫೆಸಿಲಿಟೀಸ್ ಕೊಡದಿದ್ರೆ ನೀವು ಇದರಲ್ಲಿ ಅವರ ಕಂಪನಿಯ ಏರ್ಕ್ರಾಫ್ಟ್ಗಳಲ್ಲಿ ಟ್ರಾವೆಲ್ ಮಾಡೋದಿಲ್ಲ. ಅದು ಸಹ ಆಗಿರ್ಬೋದು, ಆದರೆ ಅದನ್ನು ಮಾತ್ರ ನಾವು ಮಾಡಬೇಕಾದ್ರೆ ಈಗ ನೀವು ಹೇಳಿದಾಗೆ ಅಂಥದ್ದೇನಾದರೂ ವಿಷಯ ಇದ್ದರೆ ಆ ಗಲ್ಫ್ ಇವರು ಕಂಪನಿ ನಮ್ಮ ಅಸೋಸಿಯೇಷನ್ ಅವರು ನಮ್ಮನ್ನು ಸಂಪರ್ಕಿಸಿದಾಗ ನಮ್ಮ ಜನಪ್ರತಿನಿಧಿಗಳು, ಯಾಕೆಂದರೆ ಅವರು MP ಆಗಿರಲಿ MLA ಆಗಿರಲಿ, ಕೂಡಲೇ ಅದನ್ನು ಹಿಡ್ಕೊಂಡು ಹೋಗಿ ಮಾಡಿಸಿಕೊಡುವಂಥ ಕೆಲಸ ಮಾಡಿದರೆ ನಾಳೆ ನೀವು ಹೇಳಿದಾಗೆ ಅಲ್ಲಿಂದಲೂ ಬರ್ತದೆ, ನಮ್ಮಿಲ್ಲಿಂದಲೂ ಹೋಗ್ತೇವೆ ಅಲ್ಲಿಗೆ. ಎರಡು ಥರದ ಒಂದು ವಿಮಾನಗಳು ಬರುವಂತ ಆಗಬೇಕು, ಹೌದು. ಎಸ್ ಸರ್, ಕಡೆಯದಾಗಿ ಏನ್ ಹೇಳ್ತೀರಿ, ಏನ್ ಆಗಬೇಕು ಅಂತ ಬಯಸ್ತೀರಿ? ಇನ್ನು ಮುಂದಕ್ಕೆ ಆಗಬೇಕಾದಂಥದ್ದು ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ? ಈಗ ಏನಿದೆ ಫೆಸಿಲಿಟೀಸು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು. ಬರೋದಕ್ಕೆ ಏನು ಬರಬೇಕಾಗಿದೆ ಅದನ್ನ ಪ್ರಪೋಸಲ್ಗಳು, ರನ್ವೇ ಎಕ್ಸ್ಟೆನ್ಷನ್ ಇಂದ ಟ್ಯಾಕ್ಸಿವೇ, ಪ್ಯಾರಲಲ್ ಟ್ಯಾಕ್ಸಿವೇ, ಕಂಟ್ರೋಲ್ ಟವರ್ಗಳು, ಇದಕ್ಕೆ ಏನು ಬರೋದಕ್ಕೆ ನಾವು ಒಂದು ಇಲ್ಲಿಂದ ರಿಕ್ವೆಸ್ಟ್ಗಳನ್ನ ಕಳಿಸ್ಬೇಕು, ಮಾಡ್ತಾ ಇರಬೇಕು, ಅದನ್ನು ಎಕ್ಸ್ಪಡೈಟ್ ಮಾಡಬೇಕು. ಆಮೇಲೆ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ವಿಮಾನಗಳು ಬರ್ತಾ ಇಲ್ಲ, ಅದಕ್ಕೆ ಕಾರ್ಗೋ ಡೆವಲಪ್ಮೆಂಟ್ ನೋಡಿ. ಇದು ಕಾರ್ಗೋ ನೀವು ಬರೇ ಪ್ಯಾಸೆಂಜರ್ಗಳೇ ಸಿಗ್ತಾರೆ ಅಂತ ನಾವು ಅಂದ್ಕೊಳ್ಳೋಕೆ ಆಗೋದಿಲ್ಲ. ಅವಾಗ ಕಾರ್ಗೋ ಇಲ್ಲಿಂದ ಹೋಗೋ ಹಾಗೆ ಮಾಡಿದರೆ, ಇಲ್ಲಿನ ಬೇರೆ ಬೇರೆ ವಸ್ತುಗಳಿಗೆ ಡಿಮ್ಯಾಂಡ್ ಸಿಗೋ ಹಾಗೆ ನಾವು ಅಲ್ಲಿ ಮಾರ್ಕೆಟಿಂಗ್ ಮಾಡಿದರೆ ಇದೆಲ್ಲ ನಡಿಬೇಕಾಗಿದೆ. ಅದು ಚೇಂಬರ್ ಆಫ್ ಕಾಮರ್ಸ್ನವರು ಇವರೆಲ್ಲ ಸೇರ್ಕೋಬೇಕು. ಇದು ಯಾರೋ ಒಬ್ಬ ಲೆಜಿಸ್ಲೇಟರ್ ಮಾಡ್ತಾರೆ ಅಂತಲ್ಲ, ಇಂಡಸ್ಟ್ರಿಯಲಿಸ್ಟ್ದು ಕೆಲಸಗಳಿದೆ. ಇನ್ನು ಇವರು ಎಜುಕೇಷನಿಸ್ಟ್ ಯಾರಿದ್ದಾರೆ, ಮೆಡಿಕಲ್ ಟೂರಿಸಂನವ್ರು ಯಾರಿದ್ದಾರೆ, ಇವರೆಲ್ಲ ಸೇರ್ಕೊಂಡು ಒಂದು ಸರಿಯಾದ ರೀತಿಯಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆ ಮಾಸ್ಟರ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನ MP ಗಳಿಗೆ ಕೊಡಬೇಕು. ನಾವು ಕೊಡದೇನೆ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಹೇಳೋದು ಸರಿ ಇಲ್ಲ. ಅವರಿಗೆಲ್ಲ ನಾವು ಈ ಒಂದು ಮಾಸ್ಟರ್ ಪ್ಲಾನ್ ಕೊಟ್ಟು ಡೈರೆಕ್ಷನ್ ಕೊಡಬೇಕು. ಸರ್ ನಮಗೆ ಇದು ಕೆಲಸ ಆಗಬೇಕಾಗಿದೆ ಮಾಡಿಕೊಡಿ ಅಂತ ಹೇಳುವಂತ ಒಂದು ಪ್ಲಾನ್ ಅನ್ನು ತಯಾರು ಮಾಡದೇ ಇದ್ರೆ ನಾವು ಏನೇ ಕೂಗಿದ್ರು ಅದು ಉಪಯೋಗ ಆಗೋದಿಲ್ಲ ಸರ್. ಮಂಗಳೂರು ಏರ್ಪೋರ್ಟ್ ಬೆಳೆಯುತ್ತೆ, ಆದರೆ ಡಿಲೇ ಆಗಿ ಬೆಳಿಬಾರ್ದು. ಯಾಕೆಂದ್ರೆ ವಿ ಹ್ಯಾವ್ ಲಾಸ್ಟ್ ಸೋ ಮೆನಿ ಇಯರ್ಸ್, 10-15 years ವಿ ಹ್ಯಾವ್ ಲಾಸ್ಟ್. ಹಾಗಾಗದೇ ಇರಬೇಕಾದ್ರೆ ಮಂಗಳೂರು ಏರ್ಪೋರ್ಟ್ಗೆ ಏನ್ ಬೇಕು, ರೈಲ್ವೆ ಲಿಂಕ್ ಬೇಕು. ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಫೆಸಿಲಿಟಿ ಮಂಗಳೂರಿನಲ್ಲಿ ಕ್ರಿಯೇಟ್ ಮಾಡಿ ಅಂತ ಹೇಳೋಂಗಾಗಬೇಕು. ಏರ್ಪೋರ್ಟ್ಗೆ ಬಂದು ಕೂತ್ಕೊಳ್ಬೇಕು, ಏನೇನು ಇದೆ ನಿಮ್ಮಲ್ಲಿ ಫೆಸಿಲಿಟಿ ಅಂತ ಕೇಳಬೇಕು. ಇದೆಲ್ಲ ಏನೊಂದು ನಾವು ಕೊಡೋದು ತಗೊಳ್ಳೋದು ಅಂತ ಏನು ಹೇಳ್ತೀವಿ, ಈ ಡಿಸ್ಕಷನ್ ಈಸ್ ನಾಟ್ ಟೇಕಿಂಗ್ ಪ್ಲೇಸ್ ಎನಿವೇರ್ ಇನ್ ಮ್ಯಾಂಗ್ಳೂರ್, ನಾಟ್ ಈವನ್ ಇನ್ ಬ್ಯಾಂಗ್ಳೂರ್, ನಾಟ್ ಈವನ್ ಇನ್ ಡೆಲ್ಲಿ. ಮಂಗಳೂರಿಗೆ ಏನು ಬೇಕು ಅಂತಂದು ಎಲ್ಲೋ ಒಂದು ಕಡೆ ಡಿಸ್ಕಷನ್ ಆಗಬೇಕಲ್ಲ, ಎಲ್ಲಾಗ್ತಾ ಇದೆ ಅದನ್ನು ಮಾಡಬೇಕು. ಯಾಕೆಂದರೆ ಒಂದೊಂದು ಊರಿಗೂ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಅದನ್ನು ಬಳಸ್ಕೊಳ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಏಜೆನ್ಸಿಗಳು ಒಂದು ಕಡೆ ಸೇರಿಕೊಂಡು ನಾವು ಏನು ಮಾಡಬೇಕು ಅಂತ ಕೇಳಬೇಕು. ಪೊಲಿಟಿಷಿಯನ್ಸ್ ಕೇಳಬೇಕು, ಇಂಡಸ್ಟ್ರಿಯಲ್ಸ್ ಅಲ್ಲಿ ಇರಬೇಕು, ಎಜುಕೇಷನಿಸ್ಟ್ ಅವ್ರುಗಳು ಇವರೆಲ್ಲ ಕೂತ್ಕೋಬೇಕು, ಥಿಂಕರ್ ಸೇರಿಕೊಂಡು ಇದೆಲ್ಲ ಕೆಲಸ ಮಾಡಿ ನಮಗೆ ಇದನ್ನು ಕೊಡಿ ಅಂತ ಕೇಳೋ ಹಂಗಾದ್ರೆ ಮಾತ್ರ ಮಂಗಳೂರು ಏರ್ಪೋರ್ಟ್. ಧನ್ಯವಾದಗಳು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಸರ್, ತಮಗೂ ಕೂಡ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.